ಓಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1238ನೆಯ ಅನುಶಾಸನ ಪರ್ವದ 171ನೇ ಭಾಗ ಇದು. ವಾವುಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 115ನೆಯ ಅಧ್ಯಾಯ, ಅದರ 40 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 208ನೇ ಅಧ್ಯಾಯದ 39ನೇ ಶ್ಲೋಕ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 195ನೇ ಅಧ್ಯಾಯದ 39ನೇ ಶ್ಲೋಕ ಕೊನೆಗೊಂಡಿತ್ತು. ಗೀತಾ ಪ್ರೆಸ್ಸಿನ ಪಾಠದಲ್ಲಿ 140ನೇ ಅಧ್ಯಾಯ 41ನೇ ಅಧ್ಯಾಯದ 60 ಶ್ಲೋಕಗಳು ಸಮಾಪ್ತವಾಗಿದ್ದವು. ಉಮಾಮಹೇಶ್ವರರ ಸಂವಾದವನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ವರ್ಣಗಳು ಹೇಗೆ ನಡೆದುಕೊಳ್ಳಬೇಕು, ವರ್ಣಗಳ ಧರ್ಮಗಳೇನು ಅನ್ನೋದನ್ನೆಲ್ಲ ಪಾರ್ವತಿಯ ಪ್ರಶ್ನಕ್ಕನುಸಾರವಾಗಿ ಶಿವ ಹೇಳಿದ್ದನ್ನು ನೋಡಿದ್ದೇವೆ. ಆಶ್ರಮಿಗಳ ಧರ್ಮಗಳನ್ನ ಹೇಳುವಂತ ಪಾರ್ವತಿ ಮತ್ತೆ ಕೇಳಿದ್ದು, ನಾನು ಹೇಳುವ ಈ ವಿಷಯಗಳನ್ನ ಹೀಗೆ ಶ್ರವಣ ಮಾಡುವಂತ ಅವನು ಹೇಳಲಿಕ್ಕೆ ತೊಡಗಿದ ಪಾರ್ವತಿಗೆ. ಅನುವಾದ ಮಾಡುವವರಿಗೆ ಸುಮ್ಮನೆ ಒಂದು ಸಲಹೆ ನಂದು. ವೈಷ್ಣವ ಪಾಠದಲ್ಲಿ 37ನೇ ಶ್ಲೋಕ ಗಮನಿಸಿ. ತೇತ್ಯೇವಂ ವಿಹಿತಾ ಲೋಕೆ ಕರ್ಮಯೋಗಾ ಶುಭಾನನೆ. ಇದಾಗಿ ಹೋಗಿದೆ, ಅದನ್ನು ಬರೀ ಸುಮ್ಮನೆ ಗಮನಿಸಿ. ಶುಭಾನನೆ, ಶುಭಮುಖಳೆ, ಶುಭಾನನೆಯೇ, ಸುಂದರಿಯೇ ಅಂತದ್ರ ಅರ್ಥ. ಎಲ್ಲವೂ ಶುಭಾನನೆಯೇ ಅಂತ ಹೀಗನ್ನು ಅನುವಾದ ಮಾಡಿದ್ದಾರೆ. ನಾವು ಉಪಯೋಗ ಮಾಡುವಂತ ಭಾಷೆ ಏನಿದೆ, ಅನುವಾದದಲ್ಲಿ ಉಪಯೋಗಿಸುವಂತ ಭಾಷೆ, ಅದು ಆಯಾ ಕಾಲಘಟ್ಟ ಅದಕ್ಕೆ ಅನುಗುಣವಾಗಿರಬೇಕು. ಆ ಅನುವಾದದಲ್ಲಿ ಅದನ್ನು ಓದಿದವರಿಗೆ ಮನಸ್ಸು ಆಕೃಷ್ಟ ಆಗುವಂತಹ ಒಂದು ಗುಣ ಇರಬೇಕು. ಶುಭಾನನೆ ಅಂದ್ರೆ ಸುಂದರಿಯೇ ಅಂತ ಅರ್ಥ. ಎಲ್ಲವೂ ಅಂತ ಏನಿದೆಯಲ್ಲ, ಇದು ಒಂದು ಸುಮಾರು 50 ವರ್ಷದ ಹಿಂದಿನ ಸಂಸ್ಕೃತ ಇದು, 50 ವರ್ಷದ ಹಿಂದಿನ ಕನ್ನಡ ಇದು. ಎಲ್ಲವೂ ಅಥವಾ ಎಲೆ ಅಂತ ಯಾರು ಈಗ ಸಂಬೋಧನೆ ಪರಸ್ಪರ ಈಗ ಮಾಡೋದಿಲ್ಲ. ಅದು ಗ್ರಾಂಥಿಕ ಭಾಷೆಯೇ ಆಗಿರ್ಲಿ ಅಥವಾ ವ್ಯವಹಾರದ ಭಾಷೆಯೇ ಆಗಿರ್ಲಿ, ಹಾಗೆ ಮಾಡುವುದರಿಂದ ಕೇಳುಗರಿಗೆ ಅದನ್ನ ಸರಳವಾಗಿ ಕರ್ಣ ಸುಖ ಅಂತ ಕರೀತಾರಲ್ಲ, ಕಿವಿಗೆ ಇಂಪಾಗಿ ಆ ಅನುವಾದ ಕೇಳಿಸೋದಿಲ್ಲ. ಓದುಗರಿಗೂ ಕೂಡ ಅದು ತುಂಬಾ ಕಿರಿಕಿರಿ ಅನಿಸ್ತದ ಅಂತ ಭಾಷೆ. ಯಾವತ್ತು ಯಾವ ಕಾಲದಲ್ಲಿಯೂ ಅನುವಾದ ಮಾಡುವವರು ಕೂಡ ಆಯಾ ಕಾಲಕ್ಕೆ ಉಚಿತವಾದಂತಹ ಯಾವುದು ಭಾಷೆ ಇರ್ತದೆ, ಆ ಭಾಷೆಯನ್ನೇ ಬಳಸಬೇಕು. ಮತ್ತೆ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಇತ್ಯಾದಿಗಳನ್ನ ಸಂದರ್ಭೋಚಿತವಾಗಿ ಬಳಸಬೇಕು. ಕರ್ಮಣಿ ಪ್ರಯೋಗ ಅಂತನ್ನೋದು ಎಲ್ಲಾ ಕಾಲದಲ್ಲೂ ಕೂಡ ಹಿತಕರವಾಗಿರೋದಿಲ್ಲ. ಸಂಸ್ಕೃತ, ಇಂಗ್ಲಿಷು ಭಾಷೆಗಳಲ್ಲಿ ಕರ್ಮಣಿ ಪ್ರಯೋಗ ಕೆಲವು ಬಾರಿ ಸಹಜ ಆಗಬಹುದು. ಇಂಗ್ಲಿಷಿನಲ್ಲಿ ಎಲ್ಲ ಹಂತದಲ್ಲೂ ಅದು ಸಹಜ ಅಲ್ಲ, ಅದನ್ನು ಕೂಡ ಗಮನಿಸಬೇಕು. ಗೃಹಸ್ಥಾಶ್ರಮಿ ಎಲ್ಲ ಆಶ್ರಮಿಗಳಲ್ಲಿ ಕೂಡ ಶ್ರೇಷ್ಠ. ಗೃಹಸ್ಥ ಪ್ರವರಸ್ತೇಷಾಂ ಗಾರ್ಹಸ್ಥ್ಯ ಪ್ರಥಮ ಆಶ್ರಿತಃ. ಪಂಚಯಜ್ಞಗಳನ್ನ ಆತ ಮಾಡಬೇಕು. ಶೌಚ, ತನ್ನ ಪತ್ನಿಯಲ್ಲಿ ತೃಪ್ತಿ, ಋತುಕಾಲದಲ್ಲಿ ಗಮನ,
ಅವಿಪ್ರವಾಸ ತಸ್ಯ ಇಷ್ಟಂ, ಬೇಕಾಬಿಟ್ಟಿ ಪ್ರವಾಸ, ವ್ಯರ್ಥವಾದಂತಹ ಕಾಲಹರಣ ಇತ್ಯಾದಿಗಳು ಆತನಿಗಿರಬಾರದು. ಬೇಕಾಬಿಟ್ಟಿಯಾದ ಪ್ರವಾಸದಿಂದ ಯಾವತ್ತು ಕೇವಲ ಕಾಲಹರಣ ಆಗ್ತದೆ. ಆತನ ನಿಯಮಿತವಾದಂತಹ ದಿನಚರಿಗೆ ಒಂದು ಭಂಗ ಬರ್ತದೆ. ಬ್ರಾಹ್ಮಣಂಚ ಅಪ್ರವಾಸಿನಂ ಅಂತ ಇದೇ ಮಹಾಭಾರತದಲ್ಲಿ ಹಿಂದೊಂದ್ ಕಡೆ ಪ್ರವಾಸ ಮಾಡದೇ ಇರುವ ಬ್ರಾಹ್ಮಣನಿಗೆ ದೋಷಗಳನ್ನು ಹೇಳಿದ್ದಾರೆ. ಅದರಿಂದ ಯಾವಾಗ ಪ್ರವಾಸ ಅನ್ನೋದು ತೀರಾ ಅಗತ್ಯವೋ, ಆ ವ್ಯಕ್ತಿಗೂ ಕೂಡ ಲಾಭಕರವೋ ಅಂತ ಪ್ರವಾಸವನ್ನು ಮಾಡಬೇಕು. ತೀರ್ಥಕ್ಷೇತ್ರ ಪ್ರವಾಸ, ಶ್ರೇಷ್ಠರ ಜ್ಞಾನಿಗಳ ದರ್ಶನಕ್ಕಾಗಿ ಪ್ರವಾಸ ಇತ್ಯಾದಿಗಳನ್ನು ಮಾಡಲೇಬೇಕು. ಆದ್ರೆ ಕೇವಲ ಮೋಜಿಗಾಗಿ ಕಾಲಹರಣ ಆಗುವಂತಹ ಪ್ರವಾಸ ಇರಬಾರದು ಅಂತ ತಾತ್ಪರ್ಯ. ಅತಿಥಿಗಳ ಪೂಜಾ, ಮನೋವಾಕ್ಕಾಯಗಳ ಮೂಲಕ ಜಗತ್ತಿನ ಕ್ಷೇಮದ ಚಿಂತನೆ, ಇದೆಲ್ಲವನ್ನೂ ಆತ ಮಾಡಬೇಕು. ವಾನಪ್ರಸ್ಥನಿಗೂ ಕೂಡ ಒಂದು ಧರ್ಮ ಇದೆ. ಗೃಹಸ್ಥಾಶ್ರಮವನ್ನು ತ್ಯಜಿಸಿ ವನದಲ್ಲಿ ಸಿಗುವಂತಹ ಆಹಾರವನ್ನ ವನ್ಯೈರೇವ ಸದಾಹಾರೈಹಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಭೂಮಿಯ ಮೇಲೆ ಮಲಗಬೇಕು, ಜಟಾಶ್ಮಶ್ರುಗಳನ್ನು ಧರಿಸಬೇಕು, ಚರ್ಮ, ನಾರು ಮಡಿ ಇಂಥದನ್ನು ಉಡಬೇಕು. ದೇವತೆಗಳ ಅತಿಥಿಗಳ ಪೂಜೆ, ಅಗ್ನಿಹೋತ್ರಂ ತ್ರಿಶ್ರವಣಂ, ಅಗ್ನಿಹೋತ್ರ ಮಾಡಬೇಕು, ನಿತ್ಯ ಅಗ್ನಿಹೋತ್ರ ಮಾಡಬೇಕು. ಅಲ್ಲೊಂದು ದೋಷ ಇದೆ, 3 ಸಮಯದಲ್ಲಿಯೂ ಅಗ್ನಿಹೋತ್ರ ಅವನಿಗೆ ಕೇಳಲ್ಪಟ್ಟಿದೆ ಅಂತ ಹೇಳ್ತಾರೆ. 3 ಹೊತ್ತಿನಲ್ಲಿಯೂ ಅಗ್ನಿಹೋತ್ರ ಉಪಾಸನವನ್ನು ಯಾರೂ ಮಾಡೋದಿಲ್ಲ. ಅಗ್ನಿಹೋತ್ರ ಆಗಲಿ ಉಪಾಸನೆ ಆಗಲಿ ಇರೋದು ಸಾಯಂ ಪ್ರಾತರ ಕಾರ್ಯ ಮಾತ್ರ. ಅದು 3 ಹೊತ್ತಿನಲ್ಲಿ ಯಾರು ಕೂಡ ಅದನ್ನು ಮಾಡೋದಿಲ್ಲ. ಅದು ಪ್ರತ್ಯೇಕವಾದ ಶಬ್ದ. ಅಗ್ನಿಹೋತ್ರವನ್ನ ಪಾಲಿಸಬೇಕು. ತ್ರಿಶ್ರವಣಂ ಅಂತಂದ್ರೆ 3 ಹೊತ್ತು ಸ್ನಾನ ಮಾಡಬೇಕು ಅಂತ ಅದರ ಪ್ರತ್ಯೇಕವಾದ ಅರ್ಥ. ಅದಕ್ಕೆ ಬ್ರಹ್ಮಚರ್ಯ, ಕ್ಷಮಾ, ಶೌಚ ಇವೆಲ್ಲ ಆ ವಾನಪ್ರಸ್ಥನ ಧರ್ಮಗಳು. ಅದನ್ನೆಲ್ಲ ಆತ ಪಾಲನೆ ಮಾಡಿದ್ದಾದ್ರೆ ಪ್ರಾಣತ್ಯಾಗವನ್ನು ಮಾಡಿದ ಮೇಲೆ ದೇವಲೋಕದಲ್ಲಿ ದೇವತೆಗಳಿಂದಲೂ ಸತ್ಕಾರವನ್ನು ಹೊಂದುತ್ತಾನೆ. ಮುಂದೆ ಯತಿ ಧರ್ಮ, ಸರ್ವ ಸಂಘವನ್ನು ಆತ ಪರಿತ್ಯಜಿಸಬೇಕು. ಆಕಿಂಚನ್ಯಂ, ತನ್ನದಾದಂತಹ ಸಂಪತ್ತೇ ಆತನಿಗಿರಬಾರದು. ಅನಾರಂಭ, ಯಾವುದೇ ಕಾರ್ಯವನ್ನು ದೀರ್ಘವಾದಂತಹ ಯೋಜನೆಗಳಂತಹ ಯಾವುದೇ ಕಾರ್ಯವನ್ನು ಆತ ಮಾಡಬಾರದು ಅಂತ ಅರ್ಥ. ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ ಅಂತ ಹೇಳಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಆರಂಭ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ತತ್ಕಾಲದಲ್ಲಿ ಮಾಡಬೇಕಾದ ಕೆಲಸಕ್ಕೆ ಇಂಗನಗಳು ಅಂತ ಕರೀತಾರೆ. ಆರಂಭ ಅಂದ್ರೆ ದೀರ್ಘವಾದ ಯೋಜನೆ, ಇನ್ನು ಇಷ್ಟು ವರ್ಷಗಳಾದ್ಮೇಲೆ ಹೀಗೆ ಮಾಡಬೇಕು, ಇಂತಿಂತ ಸ್ಕೀಮ್ಗಳು, ಇದೆಲ್ಲ ಗೃಹಸ್ಥರಿಗೆ ಬೇಕಾದದ್ದು. ದೀರ್ಘಕಾಲದ ಯೋಜನೆ ಯಾವುದು, ಲೌಕಿಕವಾದಂತಹ ಯೋಜನೆ ಆತನಿಗೆ ಇರಬಾರದು. ಮುನಿಗೆ ಶೌಚ, ಸರಳತೆ, ಭಿಕ್ಷೆ ಬೇಡುವುದು, ಒಂದೇ ಕಡೆ ವಾಸಿಸದೇ ಇರುವುದು, ಧ್ಯಾನ, ದೇಹ ಶುದ್ಧಿ, ಕ್ಷಮ ಇವೆಲ್ಲ ಆತನ ಧರ್ಮಗಳು. ಬ್ರಹ್ಮಚಾರಿಯ ಧರ್ಮವೇನು? ಭಿಕ್ಷಾನ್ನದಿಂದ ಬದುಕಬೇಕು. ಗುರುಗಳ ಸಮೀಪಕ್ಕೆ ಹೋಗಿ ಅವರ ಸೇವಾ ಮಾಡ್ತಾ, ಭಿಕ್ಷಚರ್ಯ ಮಾಡ್ತಾ, ಅಗ್ನಿ ಕಾರ್ಯಾದಿಗಳನ್ನು ಮಾಡಿ, ಸತತವಾದ ಸ್ವಾಧ್ಯಾಯ ಮಾಡಿ ಅಧ್ಯಯನ ಮಾಡಬೇಕು. ತಸ್ಯ ಚೇಷ್ಟಾಸ್ತು ಗುರುವರ್ಥಂ ಆಪ್ರಾಣಾಂತಂ ಇತಿ ಸ್ಥಿತಿ. ಗುರುಗಳು ಬದುಕಿರುವವರೆಗೂ ಗುರುಗಳ ಸೇವಾ ಮಾಡಬೇಕು. ಅವನು ಪ್ರಾಣವಿರುವವರೆಗೂ ಗುರುಗಳ ಹಿತಕ್ಕಾಗಿ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ತನ್ನ ಪ್ರಾಣ ಇರುವವರೆಗೂ ಗುರುಗಳ ಸೇವಾ ಮಾಡಬೇಕು ಅಂತ ಅದೊಂದು ಅರ್ಥನೇ. ಗುರುಗಳು ತನಕಿಂತ ದೊಡ್ಡವರಾಗಿರ್ತಾರೆ, ಅವರು ಬದುಕಿರುವವರೆಗೂ ಅವರ ಸೇವಾ. ಗುರುವರ ಅಭಾವೇ, ಗುರುವಿಲ್ಲದಂತಾದ್ರೆ ಗುರುಪುತ್ರನ ಸೇವಾ ಅವನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಮಾಡಿದ್ರೆ ಬ್ರಹ್ಮಚಾರಿಗೂ ಕೂಡ ಸಿದ್ಧತೆ ಇದೆ.
ಇವು ಆಶ್ರಮವಾಸಿಗಳ ಧರ್ಮಗಳು. 4 ವರ್ಣಗಳು, 4 ಆಶ್ರಮಗಳು ಹೀಗೆ ಮುಂದುವರಿತವೆ. ಇದನ್ನೆಲ್ಲ ಸಂಕ್ಷಿಪ್ತವಾಗಿ ನಿನಗೆ ಹೇಳಿದ್ದೀನಿ. ಮತ್ತೇನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಅಲ್ಲಿಗೆ ದಕ್ಷಿಣ ಭಾರತದ ಪಾಠದಲ್ಲಿ ಈ ಒಂದು ಅಧ್ಯಾಯ ಸಮಾಪ್ತವಾಗ್ತದೆ. ಉತ್ತರ ಭಾರತದ ಪಾಠದಲ್ಲಿ ಪಾರ್ವತಿ ಆ ಶಿವನ ಕುರಿತು ಪ್ರಶ್ನೆ ಮಾಡಿದ್ಲು. ಗೃಹಸ್ಥನಿಗೆ ಪಂಚಮಹಾಯಜ್ಞಗಳು, ಆತ್ಮಶುದ್ಧಿ, ಸತ್ಯನಿಷ್ಠೆ, ಇತರರ ಜೊತೆಗೆ ಸ್ನೇಹಯುಕ್ತವಾದಂತಹ ಮಾತು, ಯಜ್ಞಶಿಷ್ಟವಾದಂತಹ ಎಲ್ಲರೂ ಭೋಜನ ಮಾಡಿದ ಬಳಿಕ ತಾನು ಭೋಜನ ಮಾಡುವ ಒಂದು ಅಭ್ಯಾಸ, ಇದನ್ನೆಲ್ಲ ಮಾಡ್ತಾ ಇದ್ರೆ ಯೋ ದದಾತಿ ಸ ಧಾರ್ಮಿಕ. ಪ್ರಾತರುತ್ಥಾಯ ಚಾತಮ್ಯ ಭೋಜನೇನ ಉಪಮಂತ್ರಿಚ. ಮನೆಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮವಿದ್ರೆ ಬೆಳಗಾಗಿ ಎದ್ದು ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನನ್ನ ಭೋಜನಕ್ಕಾಗಿ ಕರೆಯಬೇಕು. ಸರಿಯಾದ ಕಾಲದಲ್ಲಿ, ಉಚಿತ ಕಾಲದಲ್ಲಿ ಆತ ಬಂದ ಮೇಲೆ ಅವನಿಗೆ ಭೋಜನ ಮಾಡಿಸ್ಬೇಕು. ಅತಿಥಿ ಸೇವಾ, ಇದೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರೆಲ್ಲರ ಕರ್ಮವೂ ಆಗಿದೆ. ಪ್ರವೃತ್ತಿ ಲಕ್ಷಣೋ ಧರ್ಮ ಗೃಹಸ್ಥೇಷು ವಿಧೀಯತೆ. ಸಂಸಾರವನ್ನ ಮುನ್ನಡೆಸಬೇಕಾದಂತಹ ಜವಾಬ್ದಾರಿ ಈ ಗೃಹಸ್ಥನಿಗಿರ್ತದೆ. ಆದ್ರಿಂದ ಅವನೊಂದು ಪ್ರವೃತ್ತಿ ರೂಪವಾದ ಧರ್ಮ. ಸನ್ಯಾಸಿದು ನಿವೃತ್ತಿ ರೂಪವಾದಂತಹ ಧರ್ಮ. ದಾತವ್ಯಂ ಅಸಕೃತ ಶಕ್ತಿಯ, ಶಕ್ತಿಗನುಸಾರವಾಗಿ ಮೇಲಿನ ಮೇಲೆ ದಾನ ಮಾಡ್ತಾನೆ ಇರಬೇಕು, ಯಜ್ಞ ಮಾಡ್ತಾನೆ ಇರಬೇಕು. ಪುಷ್ಟಿ ಕರ್ಮ ವಿಧಾನಂಚ, ಗೃಹ ಶಾಂತಿ, ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳು, ಇವೆಲ್ಲವನ್ನೂ ಆತ ಮೇಲಿನ ಮೇಲೆ ನಡೆಸ್ತಾನೆ ಇರಬೇಕು. ಧರ್ಮಕ್ಕನುಸಾರವಾಗಿ ಧನ ಸಂಪಾದನೆ ಮಾಡಬೇಕು. ಅದನ್ನು 3 ವಿಭಾಗ ಮಾಡಬೇಕು. ತ್ರಿಧಾ ಧರ್ಮಲಬ್ಧಂ ಧನಂ ಕರ್ತವ್ಯಂ ಧರ್ಮ ಪರಮಂ ಮಾನವೇನ ಪ್ರಯತ್ನತಃ. ಏಕೇನ ಅಂಶೇನ ಧರ್ಮಾರ್ಥವು, ತನಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಚಟುವಟಿಕೆಗಳು ಮತ್ತೆ ಆರ್ಥಿಕ ಚಟುವಟಿಕೆಗಳನ್ನೆಲ್ಲ ತಾನು ಸಂಪಾದನೆ ಮಾಡಿದ ಧನದ 3ನೇ ಒಂದು ಭಾಗದಿಂದ ಮಾಡಬೇಕು. ಧರ್ಮಕ್ಕಾಗಿ, ಅರ್ಥಕ್ಕಾಗಿ ಒಂದು ಭಾಗ ಇದ್ರೆ ಮತ್ತೊಂದು ಭಾಗವನ್ನ ಕಾಮೋಪಭೋಗಕ್ಕಾಗಿ ವಿನಿಯೋಗಿಸಬೇಕು. ತನಗೆ ಬೇಕಾದಂತಹ ಅಪೇಕ್ಷಿತವಾದ ವಸ್ತುಗಳನ್ನ ಆ 2ನೇ ಅಂಶದಿಂದ ಖರೀದಿಸಬೇಕು, ಸಂಗ್ರಹಿಸ್ಕೋಬೇಕು ಅಂತ ಅರ್ಥ. ಧರ್ಮಾಚರಣೆಗಾಗಿ 1 ಅಂಶ ಅಂತ ಬಂತು. ಮೊದಲನೇ 1 ಅಂಶದಲ್ಲಿ ಸ್ವಲ್ಪ ಭಾಗ ಧರ್ಮಾಚರಣೆಗೆ, ಮತ್ತೆ ಅದರಲ್ಲೇ ಒಂದು ಸ್ವಲ್ಪ ಭಾಗ ಅರ್ಥದ ಪ್ರಾಪ್ತಿಗಾಗಿ ಕೂಡ ಅಂತ ಬಂತು. ಅರ್ಥದ ಪ್ರಾಪ್ತಿಗಾಗಿ ಅಂದ್ರೆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೂ ಕೂಡ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ದುಡ್ಡೇ ಬಂಡವಾಳವಾಗಿ ಕೆಲಸ ಮಾಡಿ ಮತ್ತೆ ಹೆಚ್ಚಿನ ದುಡ್ಡನ್ನ ಅನೇಕ ಬಾರಿ ನಮಗೆ ಕೊಡಬೇಕಾಗ್ತದೆ. ಆದ್ರಿಂದ ನಾವು ಗಳಿಸಿದ ಹಣವನ್ನು 3 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಕಾಮಕ್ಕಾಗಿ, ಮೊದಲನೇ ಭಾಗವನ್ನು ಧರ್ಮಾರ್ಥಗಳಿಗಾಗಿ ವಿನಿಯೋಗ ಮಾಡಬೇಕು. ಏಕಮಂಶಂ ವಿವರ್ಧಯೇತ್. ಈ 3ನೇ ಒಂದು ಅಂಶ ಏನಿದೆ ಅದು ಮತ್ತೆ ಧರ್ಮಕ್ಕಾಗಿ ಇರಬೇಕು ಅಂತ ಈ ಉತ್ತರ ಭಾರತದ ಪಾಠದ ವ್ಯಾಖ್ಯಾನ ಮಾಡಿದವರೆಲ್ಲ ಹೇಳಿದ್ದಾರೆ. ನಿವೃತ್ತಿ ರೂಪವಾದ ಧರ್ಮ ಪ್ರವೃತ್ತಿ ಧರ್ಮಕ್ಕಿಂತ ಬೇರೆ. ನಾನು ಆವಾಗಲೇ ಹೇಳಿದೆ, ನಿವೃತ್ತಿ ಧರ್ಮ ಅನ್ನೋದು ಮೋಕ್ಷಕ್ಕೆ ಕಾರಣ. ಪ್ರವೃತ್ತಿ ಧರ್ಮ ಅಂತ ಅನ್ನೋದು ಸಂಸಾರದಲ್ಲಿ ಗೃಹಸ್ಥನಾಗಿ ಮುಂದುವರಿಯಬೇಕಾದಂತಹ ವ್ಯಕ್ತಿಗೆ ಅವಶ್ಯಕವಾದ ಧರ್ಮ. ನಿವೃತ್ತಿ ಮಾರ್ಗಿಗಳು ನಾವು ಈ ವಾನಪ್ರಸ್ಥರು ಮತ್ತು ಸನ್ಯಾಸಿಗಳ ಕರ್ಮ. ನಚ ಏಕಗ್ರಾಮ ವಾಸಿತ, ಒಂದೇ ಗ್ರಾಮದಲ್ಲಿ ಇಲ್ಲದೆ ಇರೋದು. ಆಶಾಪಾಶ ವಿಮೋಕ್ಷಶ್ಚ, ಆಸೆಯ ಬಂಧನವನ್ನು ಹರಿದಿಟ್ಕೊಳ್ಳೋದು. ಒಂದು ಪರ್ಣಶಾಲೆ ಮತ್ತೆ ಯಾವುದೇ ಪುಣ್ಯತೀರ್ಥ, ಅಲ್ಲಿ ಆತನಿಗೆ ತೀವ್ರವಾದಂತಹ ಆಸಕ್ತಿ ಇರಬಾರದು. ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಇರ್ಬೇಕು ಯಾವತ್ತು. ತನ್ಮನಃ ತತ್ಪರಾಯಣ, ಯಾವತ್ತು ಶ್ರವಣ ಮನನಾದಿಗಳಲ್ಲಿ ಆಸಕ್ತನಾಗಿರ್ಬೇಕು.
ವೃಕ್ಷ ಮೂಲಪರಹ, ಯಾವುದೋ ಜನಸಂಚಾರವಿಲ್ಲದಂಥ ಹಾಳು ಕಟ್ಟಡ, ವೃಕ್ಷಗಳ ಬುಡ, ನದಿ ತೀರ ಅಲ್ಲೆಲ್ಲ ಸಂಚಾರ ಮಾಡಬೇಕು. ಆತ್ಮನ್ಯೇವ ಆತ್ಮನೋ ಭಾವಂ, ಪರಮಾತ್ಮನನ್ನ ತನ್ನಲ್ಲಿ ಯಾವತ್ತೂ ಕಾಣುವಂಥ ಪ್ರಯತ್ನ ಮಾಡಬೇಕು. ಶ್ರವಣ, ಮನನ, ಧ್ಯಾನ ಈ ಮೂಲಕ ಕಾಲ ಕಳಿಬೇಕು. ಸ್ಥಾಣುವಿನಂತೆ ಇರಬೇಕು. ಯಾವಾಗ ಅಂದ್ರೆ ಧ್ಯಾನ ಮಾಡುವ ಪ್ರಸಂಗ ಬಂದಾಗ ಮೋಟು ಮರದಂತೆ ಏಕತ್ತ ಕೂತ್ಕೊಂಡು ಧ್ಯಾನ ಮಾಡಬೇಕು. ನಿರಾಹಾರನಾಗಿರ್ಬೇಕು. ನಿರಾಹಾರನಾಗಿರುವುದಂದ್ರೆ ಅತಿಯಾದ ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತ ಅದರ ಅರ್ಥ. ಒಂದೇ ಜಾಗದಲ್ಲಿ ಇರಬಾರದು, ಒಂದೇ ಗ್ರಾಮದಲ್ಲಿ ನಿರಂತರ ವಾಸ ಮಾಡಬಾರದು. ಮತ್ತೆ ಏಕಪುಲಿನೇಶಯ, ಯಾವ ಪ್ರದೇಶದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿದ್ರೂ ಒಂದೇ ಜಾಗದಲ್ಲಿ ನಿತ್ಯ ಇರಬಾರದು ಅಂತ ಅವನಿಗೆ ಹೇಳಿದ್ದಾರೆ. ಇದು ಯಾಕೆ ತುಂಬಾ ವಿಶಿಷ್ಟವಾದಂತಹ ಸಂಗತಿ ಇದು. ಜನಸಂಪರ್ಕ ಆ ಮನುಷ್ಯನನ್ನ ಹಾಳು ಮಾಡ್ತದೆ. ಆ ಜನರ ಜೊತೆಗೆ ಆಗುವಂತಹ ಒಂದು ಅಟ್ಯಾಚ್ಮೆಂಟ್ ಏನಿದೆ, ಆದ್ರಿಂದ ಆತ ಅನೇಕ ಪ್ರಶಂಸೆಗಳಿಗೆ, ಕೆಲವು ಬಾರಿ ಪ್ರಶಂಸೆಗಳನ್ನ ಅನುಭವಿಸುವಂತ ಪ್ರಸಂಗ ಬರ್ತದೆ. ಪ್ರಶಂಸೆಯನ್ನು ಕೇಳಿ ಉಬ್ಬುತ್ತಾನೆ. ಕೆಲವು ಬಾರಿ ನಿಂದೆಗಳನ್ನು ಕೇಳಬೇಕಾದ ಪ್ರಸಂಗ ಬರ್ತದೆ. ನಿಂದೆಯನ್ನ ಯಾರೋ ದುಷ್ಟರು, ಸಂಸಾರದ ಅಟ್ಯಾಚ್ಮೆಂಟ್ ಇದ್ದವ್ರು ಮಾತ್ರ ಕೇಳಬೇಕು, ಅದು ಪ್ರಸಂಗ ಬರ್ತದೆ ಅಂತಲ್ಲ. ನಿಂದೆಯನ್ನ ಕಾಡಿನಲ್ಲಿ ಹೋಗಿ ಕೂತ್ಕೊಂಡಂತ ಮುನಿಯರಪಿ ವನಸ್ಥಸ್ಯ ಸ್ವಾಮಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಃ ಪಕ್ಷಾಹ ಮಿತ್ರೋದಾಸೀನ ಶತ್ರವಃ ಅಂತ ಹಿಂದೆ ಶ್ಲೋಕ ನೋಡಿದ್ದೇವೆ ಮಹಾಭಾರತದಲ್ಲೇ. ಕಾಡಿನಲ್ಲಿ ಹೋಗಿ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಜಗತ್ತಿನ ಸಂಘ ಬೇಡ ಅಂತ ಆಲೋಚನೆ ಮಾಡಿದ್ರು. ಒಬ್ಬ ಮಿತ್ರ, ಒಬ್ಬ ಉದಾಸೀನ, ಒಬ್ಬ ಶತ್ರು ಇವರೆಲ್ಲ ಬಂದೇ ಬರ್ತಾರೆ. ಅವರು ಮಾಡುವ ಪ್ರಶಂಸೆಗಳಿಂದ ಉಬ್ಬುತ್ತಾನೆ, ಅವರು ಮಾಡುವ ನಿಂದನೆಗಳಿಂದ ಕುಗ್ಗುತ್ತಾನೆ. ಮನುಷ್ಯನಿಗೆ ತನ್ನ ನಿಂದೆಯನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಜನಸಂಪರ್ಕ ಬೇಡ. ಒಂದೇ ಮರಳಿನಲ್ಲಿ ಆತ ಇರಬಾರ್ದು, ದೂರ ದೂರ ಹೋಗಿರ್ಬೇಕು. ಅವತ್ತು ಇವತ್ತಿದ್ದ ಒಂದು ನದಿಯ ಏಕಾಂತದ ಪ್ರದೇಶದಲ್ಲಿ ನಾಳೆ ಇರಬಾರ್ದು, ಮತ್ತೆ ನಾಡ್ದು ಮತ್ತೆ ಬೇರೆ ಕಡೆ. ಯಾಕೆಂದ್ರೆ ಮನುಷ್ಯನಿಗೆ ತನ್ನ ಸುತ್ತಲೂ ಯಾವತ್ತೂ ಒಂದು ವೃತ್ತ ಬೆಳೆಯಬಾರದು. ಇದು ವಿರಕ್ತನಿಗೆ. ಜಗತ್ತಿನಲ್ಲಿ ಬದುಕುವಂಥವರು ನಾನಾ ಥರದ ಲೌಕಿಕ, ರಾಜಕೀಯ, ಸಾಮಾಜಿಕ ಹಿತಾಸಕ್ತಿಗಳನ್ನು ಇಟ್ಕೊಂಡು ಬದುಕುವವರಿಗೆ ಅನೇಕ ಥರದ ಸಂಘಟನೆಗಳು, ಸಂಘಗಳು, ಸಮಾವೇಶಗಳು ಇವೆಲ್ಲ ಬೇಕಾಗಿಯೇ ಆಗ್ತವೆ. ಅವರನ್ನ ಕುರಿತು ಇದು ಹೇಳಿದ್ದಲ್ಲ. ಪೂರ್ಣವಾಗಿ ನಿವೃತ್ತ ಮಾರ್ಗವನ್ನೇ ಹಿಡಿದವನಿಗೆ ಅಂತಹ ತತ್ವಜ್ಞಾನಿಯ ಲಕ್ಷ್ಯ ಹೇಗಿರಬೇಕು, ಜೀವನ ವಿಧಾನ ಹೇಗಿರಬೇಕು ಅಂದ್ರೆ ಇದು ಭಗವದ್ಗೀತಾದಲ್ಲಿ ಬಂದಿದೆ. ಅರತಿರ್ ಜನ ಸಂಸದಿ, ಯಾವತ್ತು ಜನರ ಹತ್ರ ಹೋಗಬಾರದು. ಅಸುರ ಬಹುಲಾಯ ಯಸ್ಮಾತ್ ತಸ್ಮಾನ್ನ ಜನತಾಮೀಯಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಜಗತ್ತಿನಲ್ಲಿ ಅಸುರರು ಬಹಳ, ಆಸುರ ಸ್ವಭಾವ, ತಾಮಸ ಸ್ವಭಾವ, ತಾಮಸ ಮಿಶ್ರವಾದ ರಾಜಸ ಸ್ವಭಾವ ಇದ್ದಂಥವರೇ ಬಹಳ. ಆದ್ರಿಂದ ಅಂಥವರಿಂದ ಕಿರಿಕಿರಿ ಆಗ್ತದೆ. ಸಾಧ್ಯ ಆದಷ್ಟು ಅವರಿಂದ ದೂರ ಇರುವ ಪ್ರಯತ್ನ ಮಾಡಬೇಕು. ಮನುಷ್ಯ ಎಲ್ಲೇ ಹೋದ್ರು, ಇದು ನಮ್ಗೆಲ್ರಿಗೂ ನಿಮ್ಗೆಲ್ರಿಗೂ ಕೂಡ ಅನುಭವಕ್ಕೆ ಬಂದಿರ್ತದೆ. ಅವನ್ ಎಲ್ಲೇ ಕೂತ್ಕೊಂಡ್ರು ಅವನ ಸುತ್ತಲೂ ಒಂದು ವೃತ್ತ ಬೆಳೀತದೆ. ಸನ್ಯಾಸಿ ಆಗಿರ್ಲಿ, ಒಬ್ಬ ವಿದ್ವಾಂಸ ಆಗಿರ್ಲಿ, ಒಬ್ಬ ರಾಜಕಾರಣಿ ಆಗಿರ್ಲಿ, ಒಬ್ಬ ದರೋಡೆಕೋರ ಆಗಿರ್ಲಿ, ಸಮಾಜದಲ್ಲಿ ಏನೇ ಆಗಿರ್ಲಿ, ಈ ಜಗತ್ತಿನಲ್ಲಿ, ಈ ಭೌತವಾದ ಜಗತ್ತಿನಲ್ಲಿ ಇದ್ದ ಮೇಲೆ ನಾವು ಏನನ್ನು ಮಾಡಬಹುದು, ಏನಾಗಿ ಬದುಕಬಹುದು, ಆ ಥರ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ನಮ್ಮ ಸುತ್ತಲೂ ಒಂದು ವೃತ್ತ ಬೆಳೀತದೆ. ಕೆಲವರ ವೃತ್ತ ಸಣ್ಣದಿರಬಹುದು, ಕೆಲವರದ್ದು ವೃತ್ತ ದೊಡ್ಡದಿರಬಹುದು, ಅಂತೂ ವೃತ್ತ ಬೆಳೀತಾ ಹೋಗ್ತದೆ. ಆ ವೃತ್ತ ಒಂದು ಸರ್ಕಲ್, ಅದು ಹುತ್ತ ಬೆಳೆದು ಹುತ್ತವೇ ದೊಡ್ಡದಾಗಿ ಒಳಗಿರುವಂತಹ ವ್ಯಕ್ತಿ ಕಾಣದಂತಾಗಿಬಿಡ್ತಾನೆ. ಆದ್ರಿಂದ ಮನುಷ್ಯ ತನ್ನವನ್ನು ತಾನು ಮರೆತು
ಅಪ್ರಾಮಾಣಿಕವಾದಂತಹ ಜೀವನವನ್ನ ನಡೆಸಲಿಕ್ಕೆ ತೊಡಗ್ತಾನೆ. ಅದಕ್ಕಾಗಿ ಅರತಿರ್ ಜನಸಂಸದೆ, ಜನರ ಜೊತೆಗೆ ಇರಬಾರದು, ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ಜಾಗದಲ್ಲಿ ಇರಬೇಕು. ಇದನ್ನ ಭಗವದ್ಗೀತೆ ಹೇಳಿದ್ದು ಇದಕ್ಕಾಗಿ. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ತಸ್ಮಾನ್ನ ಜನತಾ ನಿಯಾತ್, ಜನತಾ ಅಂದ್ರೆ ಜನಸಮೂಹ ಅಂತಾನೆ ಅರ್ಥ. ಜನಸಮೂಹದ ಕಡೆಗೆ ಯಾವತ್ತೂ ಹೋಗಬಾರದು. ಇವೆಲ್ಲ ಉತ್ತರ ಭಾರತದ ಪಾಠದಲ್ಲಿರುವಂತಹ ಶ್ಲೋಕಗಳು. ಚತುರ್ವಿಧ ಭಿಕ್ಷವಸ್ತೆ ಕುಟೀಚಕ ಬಹುದಕವು. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ರೀತಿಯಾದ ಸನ್ಯಾಸಿಗಳಿದ್ದಾರೆ. ಯೋಯಃ ಪಶ್ಚಾತ್ ಸ ಉತ್ತಮ, ಮೊದಲಿನವನ್ಕಿಂತ ಆಮೇಲಿನವನು, ಆಮೇಲಿನಕ್ಕಿಂತ ಮೂರನೇವನು, ಮೂರನೇವನಿಗಿಂತ 4ನೇವನು ಉತ್ತಮ. ಕುಟೀಚಕದಕ್ಕಿಂತ ಬಹುದಕ, ಬಹುದಕನಿಗಿಂತ ಹಂಸ, ಹಂಸನಿಗಿಂತ ಪರಮಹಂಸನೇ ಶ್ರೇಷ್ಠ. ಕುಟೀಚಕ, ಬಹುದಕ ಇವಕ್ಕೆಲ್ಲ ಅರ್ಥ ಏನು? ಕಾಷಾಯ, ತ್ರಿದಂಡ ಇವುಗಳನ್ನೆಲ್ಲ ಹಿಡಿದು ತನ್ನ ಮಗನೇ ಕಟ್ಟಿಕೊಟ್ಟಂತ ಒಂದು ಮನೆಯಲ್ಲಿ ಅಥವಾ ಕುಟೀರದಲ್ಲಿ ವಾಸ ಮಾಡ್ತಾ, ತನ್ನ ಬಂಧುಗಳೇ ಮಾಡಿಕೊಟ್ಟಂತ ಭೋಜನವನ್ನು ಮಾಡ್ತಾ ಅಧ್ಯಾತ್ಮದಲ್ಲಿ ಆಸಕ್ತನಾಗಿ ಮುಂದುವರಿಯುವವನು ಕುಟೀಚಕ. ಕುಟಜ ಅಂತಂದ್ರೆ ಒಂದು ಗುಡಿಸಲು, ಆ ಗುಡಿಸಲಿನಲ್ಲಿ ಇದ್ದಾನೆ, ತನ್ನ ಮನೆಯಲ್ಲೇ ತಾನಿದ್ದಾನೆ. ಸನ್ಯಾಸವನ್ನೇನೋ ಸ್ವೀಕಾರ ಮಾಡಿದ್ದಾನೆ, ಆದ್ರೆ ಆತನಿಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ಒಬ್ರು ಬೇಕಲ್ಲ. ಬಂಧುಗಳು, ತನ್ನ ಮಕ್ಕಳು ಇವರೇ ಮಾಡಿ ಹಾಕ್ತಾ ಇದ್ದಾರೆ. ಇವನಿಗೆ ಕುಟೀಚಕ ಅಂತ ಕರೀತಾರೆ. ಬಹುದಕ ಅಂದ್ರೆ ತನ್ನ ಮನೆಯಲ್ಲೇ ತಾನು ನಿರಂತರವಾಗಿ ಇರೋದಿಲ್ಲ, 7-8 ಮನೆಗಳನ್ನು ನಿತ್ಯ ಓಡಾಡಿ ಭಿಕ್ಷೆ ಬೇಡಿ ಆಹಾರ ಸಂಪಾದನೆ ಮಾಡ್ತಾನೆ. ಬಹುದಕ ಅಂತಿದೆಯಲ್ಲ, ಬಹುದಕ ಅಂದ್ರೆ ಬಹಳ ನೀರು ಕುಡಿದ ಅನುಭವ ಇರುವವನು ಅಂತ ಅರ್ಥ. ಬಹಳ ನೀರು ಉಳ್ಳವನು. ಬಹಳ ನೀರು ಉಳ್ಳವನಾಗಿರುವುದು ಅಂತಂದ್ರೆ ಇವನಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರ್ತದೆ. ಆದ್ರಿಂದ ತೀರ್ಥಯಾತ್ರಾಪರನಾಗಿರ್ತಾನೆ. ಆದ್ರಿಂದ ಈ ಹೆಸರು ಅಂತ ಇಲ್ಲೊಂದ್ ಕಡೆ ಅನುವಾದ ಮಾಡಿದ್ದಾರೆ. ನೀರಿನ ಅವಶ್ಯಕತೆ ಹೆಚ್ಚಾಗಿರ್ತದೆ ಅಂತ ಅರ್ಥ ಅಲ್ಲ. ಅಲ್ಲಿ ನೀರು ಅಂದ್ರೆ ನೀರು ಅಂತಾನೆ ಅರ್ಥ ಅಲ್ಲ. ಒಟ್ಟಾರೆ ಆತ ನಿತ್ಯ ಓಡಾಡ್ತಾ ಇರೋದ್ರಿಂದ ಆತನ ಅನುಭವ ಹೆಚ್ಚಾಗಿರ್ತದೆ ಅಂತ ಹೀಗರ್ಥ. ಈ ಒಂದು ಮಾತನ್ನ ನೀವೆಲ್ಲಾದ್ರೂ ಕೇಳಿರ್ತೀರಿ. ಸಹಜವಾಗಿ ಲೌಕಿಕ ವ್ಯವಹಾರದಲ್ಲೂ ಶಾಸ್ತ್ರೀಯ ವ್ಯವಹಾರದಲ್ಲೂ ಇದೆಲ್ಲ ಬಂದೇ ಇರ್ತದೆ. ಮುಖ್ಯವಾಗಿ ಲೌಕಿಕ ವ್ಯವಹಾರದಲ್ಲಿ ಬಂದಿರ್ತದೆ. ಅವನು 7 ಕೆರೆ ನೀರು ಕುಡಿದವನು ಅಂತ ಅರ್ಥ ಕೆಲವು ಬಾರಿ ಕೆಲವರನ್ನ ವರ್ಣಿಸುವಾಗಿ ಹೇಳ್ತಿರ್ತಾರೆ. 7 ಕೆರೆಗಳ ನೀರು ಕುಡಿಯೋದಂದ್ರೆ ಏನು? ನಾವೆಲ್ಲ ನಮ್ಮ ಊರಿನಲ್ಲಿ ಒಂದು ಬಾವಿ, ಒಂದು ಕೆರೆ ನೀರನ್ನು ಕುಡಿದು ಬದುಕುವಂತವ್ರು. 10 ಊರುಗಳನ್ನು ಸಂಚರಿಸಿ ಆ ಕೆರೆ, ಬಾವಿ, ನದಿಗಳಲ್ಲಿ ಸ್ನಾನ ಮಾಡಿ, ಪಾನ ಮಾಡಿ, ಅಡಿಗೆ ಮಾಡಿಕೊಂಡು ಅಥವಾ ಬೇರೆಯವರಿಗೆ ಅಡಿಗೆ ಮಾಡಿ ಕೊಟ್ಟದನ್ನು ತಿಂದು ಬದುಕುವಂತವನು ಬೇರೆ ಬೇರೆ ಊರಿನ ನೀರಿನ ರುಚಿ ನೋಡಿದವನು ಅಂತ ಅರ್ಥ. ನೀರು ಅಂದ್ರೆ ನೀರು ಅಲ್ಲ, ನೀರು, ಆಹಾರ, ಜನ, ಸ್ಥಳ ಇದೆಲ್ಲದರ ಸಂಪರ್ಕ ಇದ್ದವನು ಅಂತ ಅರ್ಥ. ಇನ್ನೊಂದು ಮಾತು ನೀವು ಎಲ್ಲಾದ್ರೂ ಕೇಳ್ತೀರಿ, ಅವನು ಸ್ವಲ್ಪ ನೀರಿನಲ್ಲಿ ಮುಳುಗುವವನಲ್ಲ ಅಂತ. ವ್ಯಕ್ತಿ ಬಹಳ ಚಾಣಾಕ್ಷನಾಗಿದ್ರೆ, ಬಡಪೆಟ್ಟಿಗೆ ಅಥವಾ ಬಗ್ಗದಂಥವನಾಗಿದ್ರೆ ತುಸು ನೀರಿನಲ್ಲಿ ಮುಳುಗುವವನಲ್ಲ ಈತ. ತುಸು ಅಂದ್ರೆ ಸ್ವಲ್ಪ, ಸ್ವಲ್ಪ ನೀರಿನಲ್ಲಿ ಮುಳುಗುವವನಲ್ಲ ಈತ. ಬಹಳ ನೀರಿನಲ್ಲೇ ಈತ ಮುಳುಗಬೇಕಾಗ್ತದೆ. ಅಂದ್ರೆ ಇವನನ್ನು ಮನಸ್ಬೇಕಾದ್ರೆ ಅಥವಾ ಇವನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇವನ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ನಮ್ಮ ನೀರು ಅಂದ್ರೆ ನೀರೇ ಅಲ್ಲ, ನಮ್ಮ ಶಕ್ತಿ, ನಮ್ಮ ಸಂಪನ್ಮೂಲಗಳು ಅವನಿಗೆ ಸಮಾನವಾಗಿ, ನಮ್ಮ ಎದುರಾಳಿಗೆ ಸಮಾನವಾಗಿ ಆಗಲಿ ಅಥವಾ ಎದುರಾಳಿಗಿಂತ ಹೆಚ್ಚಾಗಿ ಆಗಲಿ ಇರಬೇಕಾಗ್ತದೆ. ನಮ್ಮ ನೀರು, ನಮ್ಮ ಸಂಪನ್ಮೂಲ ತುಸುವಾದ್ರೆ, ನಮ್ಮ ಎದುರಾಳಿಗಿಂತ ಕಡಿಮೆ ಆದ್ರೆ ಅವನ ಜೊತೆ ವ್ಯವಹಾರ ಮಾಡ್ಲಿಕ್ಕಾಗ್ಲಿ ಆತನ ಮನಸ್ಲಿಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅಂತ ಅರ್ಥ. ಬಹುದಕ ಅಂದ್ರೆ ಈ ತರ ಅರ್ಥ. ಅನೇಕ ಕಡೆ ಸಂಚಾರ ಮಾಡುವವನು ಅಂತಾನೆ ಅರ್ಥ ಅದಕ್ಕೆ. ನೀರು ಅಂದ್ರೆ ನೀರೂ ಅಲ್ಲ, ಅಲ್ಲಿ ಕೇವಲ ಉದಕ ಅಂದ್ರೆ ಉದಕನೇ ಏನಲ್ಲ. ನೀರು, ಆಹಾರ, ಜನ, ಸ್ಥಳ ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಇರುವಂತವನು. ಅನೇಕ ಜಗತ್ತಿನ ಅನೇಕ ಮುಖಗಳನ್ನು ನೋಡಿದವನು. ಹಂಸ ಅಂದ್ರೆ ಅವನು ಏಕದಂಡಧಾರಿಯಾಗಿರ್ತಾನೆ. ಆ ದಂಡಗಳನ್ನ ವರ್ಣನೆ ಮಾಡುವಾಗ
ತ್ರಿದಂಡ ಅಂತಂದ್ರೆ 3 ದಂಡಗಳನ್ನ ಒಟ್ಟಾಗಿ ಕಟ್ಟಿ ಆ ಸನ್ಯಾಸಿ ಕೈಯಲ್ಲಿ ಕೊಟ್ಟಿರ್ತಾರೆ, ಅದು ತ್ರಿದಂಡ. ಏಕದಂಡ ಅಂದ್ರೆ ಒಂದೇ ದಂಡ ಇದ್ದವನು ಅಂತ ಹೀಗೆ ಕೆಲವು ವರ್ಣನೆ ಮಾಡ್ತಾರೆ. ಕಾಯ, ವಾಕ್, ಮನಸ್ಸು, ಶರೀರ, ವಾಣಿ ಮತ್ತು ಮನಸ್ಸು, ಈ 3ನ್ನ ದಂಡಿಸಿದವನು ಅಂತವನು ತ್ರಿದಂಡಿ ಅಂತ ಹೇಳಬೇಕು ಅಂತ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಅರ್ಜುನ ತ್ರಿದಂಡಿ ಸನ್ಯಾಸಿಯಾಗಿದ್ದ, ಸನ್ಯಾಸಿ ವೇಷವನ್ನು ತೊಟ್ಟಿದ್ದ ಸುಭದ್ರೆಯನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅಂತ ಅಲ್ಲಿ ಕೇಳಿ ಬರ್ತದೆ. ಮುಖ್ಯವಾಗಿ ಅಲ್ಲಿ ಕೈಯಲ್ಲಿ ಯಾವ ದಂಡ ಇರ್ತದೆ ಅಂತ ಅನ್ನೋದಕ್ಕಿಂತ ಅವನು ಎಲ್ಲಿ ಇದ್ದಾನೆ ಅನ್ನೋದು ಮುಖ್ಯ ಆಗ್ತದೆ. ಕುಟೀಚಕ ಕಾಷಾಯ ತ್ರಿದಂಡಗಳನ್ನು ಧರಿಸಿರ್ತಾನೆ ಅಂತಿದೆ. ತ್ರಿದಂಡಗಳನ್ನು ಧರಿಸಿರ್ತಾನೆ ಅಂತ ಹೇಳೋದಕ್ಕಿಂತ ತನ್ನ ಮಕ್ಕಳ ಜೊತೆಗೇನೆ, ಬಂಧುಗಳ ಜೊತೆಗೇನೆ ಮನೆಯಲ್ಲಿದ್ದು ಜೀವನ ನಡೆಸ್ತಾ ಇದ್ದಾನೆ ಆತ ಕುಟೀಚಕ. ಕೋಪತಾಪಾದಿಗಳನ್ನು ಗೆದ್ದು, ಸುಖ ದುಃಖಾದಿ ದ್ವಂದ್ವಗಳನ್ನು ಸಮಾನವಾಗಿ ಗೆದ್ದು ಭಿಕ್ಷಾಟನೆ ಮಾಡ್ತಾ, ದೇವಾಲಯ, ವೃಕ್ಷ ಸಮೂಹ ಇತ್ಯಾದಿ ಕಡೆಗಳಲ್ಲಿ ಸಂಚಾರ ಮಾಡ್ತಾ ವರ್ಣನೆ ಮಾಡುವಂತ ವ್ಯಕ್ತಿ. ಇವನಿಗೆ ಪರಮಹಂಸ ಅಂತ ಕರೀತಾರೆ. ಇವನಿಗಿಂತ ಹಿಂದಿನವನು ಹಂಸ. ಅವನು ಅನೇಕ ಕಡೆ ಸಂಚಾರ ಮಾಡ್ತಾನೆ, ಬಹುದಕನೂ ಅನೇಕ ಕಡೆ ಸಂಚಾರ ಮಾಡ್ತಾನೆ, ಹಂಸನೂ ಅನೇಕ ಕಡೆ ಸಂಚಾರ ಮಾಡ್ತಾನೆ. ಹಂಸನ ಹತ್ರ ಏಕದಂಡ ಇರ್ತದೆ, ಈ ಬಹುದಕನ ಹತ್ರ ತ್ರಿದಂಡಗಳು ಇರ್ತವೆ ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ಗೀತೆಯ 18ನೇ ಅಧ್ಯಾಯದ 41ನೇ ಶ್ಲೋಕದ ತಾತ್ಪರ್ಯ ಹಂಸಃ ಬಹೂದಃ ಕುಟಜಃ ವನಸ್ಥಃ ನೈಷ್ಠಿಕೋ ಗೃಹಿ ಅಂತ ಹೀಗೆ ಅಲ್ಲೂ ಕೂಡ ಈ ಎಲ್ಲ ಧರ್ಮಗಳನ್ನ, ಆ ಸನ್ಯಾಸಿಗಳ ಪ್ರಭೇದವನ್ನ ವರ್ಣಿಸ್ತಾರೆ. ಅದರ ವಿವರಣ ಹೇಳುವಾಗ ಶಿಖಾ ಮತ್ತು ಯಜ್ಞೋಪವೀತಗಳಿಲ್ಲದೆ ಒಂದೇ ದಂಡವನ್ನು ಕೈಯಲ್ಲಿ ಹಿಡಿದಂಥವರು ಪರಮಹಂಸರು. ಅವರು ಯಜ್ಞೋಪವೀತವನ್ನ ಸನ್ಯಾಸ ಸ್ವೀಕಾರ ಮಾಡುವಾಗ ಕಿತ್ತು ಹಾಕಿರ್ತಾರೆ, ಶಿಖೆಯನ್ನು ಬೋಳಿಸಿರ್ತಾರೆ. ಯಜ್ಞೋಪವೀತ ಮತ್ತು ಒಂದು ದಂಡ ಇದ್ದು ಶಿಖಾ ಇಲ್ಲದವರು ಇವರನ್ನು ಹಂಸರು ಅಂತ ಹೇಳಬೇಕು. ಇದು ಆ ಗೀತಾ ತಾತ್ಪರ್ಯದ ಮೂಲದಲ್ಲಿ ಬಂದಿಲ್ಲ, ಆಚಾರ್ಯರನ್ನ ಪೂರ್ಣವಾಗಿ ಹೇಳಲಿಲ್ಲ ಹಂಸ ಅಂದ್ರೇನು, ಪರಮಹಂಸ ಅಂದ್ರೇನು ಅಂತ. ಆ ಗೀತಾ ತಾತ್ಪರ್ಯದ ವ್ಯಾಖ್ಯಾನಗಳಲ್ಲಿ, ಟಿಪ್ಪಣಿಗಳಲ್ಲಿ ಬಂದಿರುವಂತಹ ವಿಷಯ ಅಷ್ಟೇ ಇದು. ಶಿಖಾ ಮತ್ತು ಯಜ್ಞೋಪವೀತಗಳಿಲ್ಲದೆ ದಂಡ ಇದ್ದಂಥವರು ಪರಮಹಂಸರು. ಯಜ್ಞೋಪವೀತ ಮತ್ತು ಒಂದು ದಂಡ ಇದ್ದು ಶಿಖೆ ಇಲ್ಲದೆ ಹೋದರೆ, ಯಜ್ಞೋಪವೀತನ ಹಾಕೊಂಡಂತ ಸನ್ಯಾಸಿಗಳು ಇರ್ತಾರೆ, ನೀವು ಇದನ್ನು ನೋಡಿರ್ತೀರಿ. ಶಿಖಾ ಇಲ್ಲದವರು ಹಂಸರು. 3 ದಂಡಗಳಿದ್ದು ಶಿಖಾ ಮತ್ತು ಯಜ್ಞೋಪವೀತಗಳು ಇದ್ದು ಒಂದು ರಾತ್ರಿ ಮಾತ್ರ ವಾಸ ಮಾಡುವಂಥವ್ರು, ಮುಂದೆ ಸಂಚಾರ ಮಾಡ್ತಾ ಇರುವಂಥವ್ರು ಅವರು ಬಹುದಕರು. 3 ದಂಡಗಳು ಇವೆ, ಶಿಖಾ ಯಜ್ಞೋಪವೀತಗಳಿವೆ, ಜೀವಿಸಿರುವ ಪರ್ಯಂತವೂ ಮಕ್ಕಳು ಕೊಟ್ಟ ಆಹಾರವನ್ನೇ ಸ್ವೀಕಾರ ಮಾಡುವಂಥವ್ರು ಕುಟೀಚಕರು. ಈಗ ನಾವು ಮಹಾಭಾರತದ ಕೆಲವು ಕನ್ನಡ ಅನುವಾದಗಳಲ್ಲಿ ನೋಡಿದ್ದು, ಗೀತಾ ತಾತ್ಪರ್ಯದ ಟಿಪ್ಪಣಿಗಳ ಅನುವಾದದಲ್ಲಿ ನೋಡಿದ್ದು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿದೆ. ಪರಮಹಂಸರಿಗೆ ಏನು ಬ್ರಹ್ಮಜ್ಞಾನ ಆಗ್ತವಲ್ಲ, ಅನೇಕ ಜಪತಪಾದಿಗಳನ್ನು ಮಾಡಿ ಶ್ರವಣ ಮನನಾದಿಗಳನ್ನು ಮಾಡಿದ್ರ ಮೂಲಕ, ಅಂಥ ಪರಮಹಂಸ ಧರ್ಮ ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು. ಯಾವತ್ತೂ ಆತ್ಮಜ್ಞಾನ ಅಂತ ಅನ್ನೋದು ಅವರಿಗೆ ಕ್ಷೀಣಿಸಿ ಹೋಗೋದಿಲ್ಲ, ಆತ್ಮಜ್ಞಾನದಿಂದ ಅವರು ಭ್ರಷ್ಟರಾಗೋದಿಲ್ಲ. ಇಂಥ ಶ್ರೇಷ್ಠವಾದಂತಹ ಸ್ಥಾನ ಪರಮಹಂಸರು. ಇನ್ನು ಮುಂದೆ ಋಷಿಗಳ ಧರ್ಮವನ್ನು ಹೇಳುವಂತ ಉಮಾದೇವಿ ಕೇಳ್ತಾಳೆ. ಅದನ್ನ ಇನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ದಕ್ಷಿಣ ಭಾರತದ ಪಾಠದಲ್ಲೂ ಕೂಡ ಋಷಿಗಳ ಸಮೂಹ ಯಾವ ಕಾರ್ಯಗಳನ್ನು ಮಾಡ್ತದೆ,
ಅದನ್ನು ಹೇಳು ಅಂತ ಕೇಳಿದಾಗ ಋಷಿ ಧರ್ಮವನ್ನು ಹೇಳುವ ಅಧ್ಯಾಯವೇ ಇನ್ನು ಮುಂದಿದೆ. ಉತ್ತರ ಭಾರತದ ಪಾಠದಲ್ಲೂ ಕೂಡ ಹಾಗೇ ಇದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.